ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ಸಿದ್ದರಾಮಯ್ಯ ಸರ್ ಅಂತ. ವಯಸ್ಸು ಎಷ್ಟು ಸರ್? 43 ಅಲ್ಲ. ಸೊ ಇವ್ರಿಗೆ ಸಿವಿಯರ್ ಎಲ್ಲ ಜಾಯಿಂಟ್ಸ್ ಪೈನು ಮತ್ತು ಸೊಂಟ ನೋವು ಮತ್ತು ಮಂಡಿ ನೋವು ಎಲ್ಲ ಜಾಯಿಂಟ್ಸ್ ಪೈನ್ ಇತ್ತು. ಅವ್ರಿಗೆ ಜಸ್ಟ್ ಒಂದು ಸರಿ ಬಂದಿದ್ದರು. ಎಷ್ಟು ಪರ್ಸೆಂಟ್ ಕ್ಯೂರ್ ಆಯಿತು? ಅವ್ರೊಂದು ವೀಡಿಯೋ ಕಳಿಸಿದ್ರು ನನಗೆ, ಇಲ್ಲಿ ಬರೋಕ್ಕಿಂತ ಮುಂಚೆ ಹೆಂಗಿತ್ತು ಅಂತ. ಅವರೊಂದು ಯಶೋಗಾಥೆನ ಕೇಳೋಣ ಸ್ನೇಹಿತರೆ. ಸರ್ ನಮಸ್ಕಾರ. ಸರ್ ನೀವು ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಸಿದ್ದರಾಮಯ್ಯ ಸರ್, ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕು. ಓಕೆ. ನನಗೆ ಸುಮಾರು 5-8 ವರ್ಷದಿಂದ ಇದು ಸಂಧಿ ಹೋಗ್ತೈತೆ ಸರ್. ಆಮೇಲೆ ಇತ್ತಿತ್ತಲಾಗೆ 2-3 ವರ್ಷದಿಂದ ಸಿಕ್ಕಾಪಟ್ಟೆ ಪೇನ್ ಸರ್. ಸಿಕ್ಕಾಪಟ್ಟೆ ಹುಬ್ಬಳ್ಳಿ ಮಿರಾಜ್ ಮಿರಾಜ್, ಗುಲ್ಬರ್ಗ, ಬಿಜಾಪುರ, ಸಿಂದಗಿ ಲೋಕಲ್ ಸಾಕಷ್ಟು ಕಡೆ ತೋರಿಸ್ಕೊಂಡಿ ಸರ್. ಇದು ಕಡಿಮೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ರು. ಬಟ್ ಈ ಇನ್ನೂ ನಾ ಫ್ಯಾಮಿಲಿ ಒಳಗೆ ಹೇಳಿವಿ ಸರ್, ಕಡಿಮೆ ಆಗೋಲ್ಲ ಅಂತ ಹೇಳ್ಕೊಂಡು ಏನಾರ ಭಯ ಪಡ್ತಾರೆ ಅಂತ ಹೇಳಿಲ್ಲ ನಾನು. ಬಟ್ ಇದು ಯೂಟ್ಯೂಬ್ದಾಗ ಅವಾಗ ನೋಡ್ತಾ ನಾನು ಮೈಸೂರು ಡಾಕ್ಟರ್ ಖಾದರ್ ಸರ್ ಅಬ್ಸರ್ವ್ ಮಾಡ್ತಾ ಅದು ಸಿರಿಧಾನ್ಯಗಳನ್ನ ನಾನು ಫಾಲೋಅಪ್ ಮಾಡ್ತಾ ಇದ್ದೆ. ಬೇರೆ ಅವರೆಲ್ಲ ಮಂಡಿ ನೋವು ಆಪರೇಷನ್ ಮಾಡಂತ ಹೇಳಿದ್ರು ಮಿರಾಜ್ ಒಳಗೆ. ನಾನು ಮಾಡಲಿಲ್ಲ ಸರ್ ಅದು, ಯಾಕಂದ್ರೆ ಖಾದರ್ ಸರ್ ಹೇಳಿದ್ರಿಂದ. ಆದ್ರೆ ಅವ್ರು ವಿಸಿಟಿಂಗ್ ಆಗಲಿಲ್ಲ ಸರ್. ಅದು ನೋಡ್ಕೋತ ನಾನು ಜನವರಿ ಒಳಗೆ ನಿನ್ನ ವಿಡಿಯೋ ನೋಡ್ಕೊಂಡ್ಬಿಟ್ಟೆ. ನಾನು ಭಾಳ ಖುಷಿ ಆಯ್ತು. ಕಡಿಮೆ ಆಗ್ತದೆ ಅನ್ನೋದು ವಿಶ್ವಾಸ ಬಂತಲ್ಲ ಸರ್. ಅಲ್ಲಿಂದ ನೀವು ಹೇಳಿದಂಥ ವಿಡಿಯೋನ ನೋಡೇ ನಾನು ಅಲ್ಲಿದೆ ಟ್ರೀಟ್ಮೆಂಟ್ ಡಯಟ್ ಶುರು ಮಾಡಿದ್ರಿ. ಅಂದ್ರೆ ವಿಡಿಯೋದಲ್ಲಿ ಹೇಳಿರ್ತಾ ಟಿಪ್ಸ್ಗಳನ್ನ ವಿಡಿಯೋ ಡಯಟ್ ಅವಾಗ ನೀವು ಅವಾಗಲೇ ಮಾಡ್ಕೊಂಬಿಟ್ಟೆ. ಓಕೆ, 15 ml ಕುಡಿಯೋದು, ಸೂಪರ್ ಮುಕ್ಕಳಿಸೋದು, 15 ಬಿಸಿನೀರೊಳಗೆ ಹಾಕೊಂಡು ಕುಡಿಯೋದು. ಆಮೇಲೆ ಕೊಬ್ಬರಿ ಎಣ್ಣೆನೇ ಜಾಸ್ತಿ ಯೂಸ್ ಮಾಡ್ಕೊಳ್ತೇವೆ. ಸಿರಿಧಾನ್ಯ ಊಟ ಮಾಡಿದೆ, ಗೋಧಿ ಅಲ್ಲಿಂದ ಬಂದ್ ಮಾಡಿ ಫುಲ್ ಬಂದ್ ಮಾಡಿರೋ. ಓಕೆ, ಕೊಡೋಕ್ಕಿಂತ ಮೊದಲೇ ಬಂದ್ ಮಾಡಿ. ಸೂಪರ್. ಆಮೇಲೆ ರೊಟ್ಟಿ ಚಪಾತಿ ಎಲ್ಲ ಕ್ಲೋಸ್ ಮಾಡಿ ಜರ ಸಿರಿಧಾನ್ಯಗಳು ಜಸ್ಟ್ ಅಷ್ಟೇ ಮಾಡಿದ್ದೆ. 9 ಕಿಲೋ ವೇಟ್ ಕಡಿಮೆ ಆಗಿದೆ ಸರ್. 9 kg ಈ 3 ತಿಂಗಳಲ್ಲಿ. 3 ತಿಂಗಳು ನಾನು 20 ದಿನ ಹಿಂದೆ ನಿಮ್ಗೆ ಬೆಟ್ಟೆ ಹೋಗಿದ್ದೆ ಸರ್. ಅವತ್ತು ನೀವು ಇದ್ದಿದ್ದಿಲ್ಲ ಅನಿವಾರ್ಯ ಕಾರಣದಿಂದ. ಹಂಗಾಗಿ ಅವರೆಲ್ಲ ಮೆಡಿಸಿನ್ ಕೊಟ್ಟರು. ಅವ್ರು ಕೊಟ್ಟ ಮೇಲೆ ಅದು ಮೋಸಮ್ ಕ್ಲಿಯರ್ ಆಯ್ತು ಸರ್. ಎವ್ರಿ ಡೇ ನಾನು ಮೋಸಮ್ ಆಗಿದೆ ಸರ್. ಸೂಪರ್. ಒಂದಿನ ಇಲ್ಲ, ಆದ್ರೆ 50%ಕ್ಕಿಂತ ಹೆಚ್ಚಿಗೆ ನನಗೆ ನಡೆದಾಡ್ತು ಸರ್. ನನ್ನ ಮೇಲೆ ವಿಡಿಯೋ ಅದ ಸರ್, ಹೇಳಿಕ್ಕೂ ಆಗೋದಿಲ್ಲ ಸರ್. ಅಂತ ಪರಿಸ್ಥಿತಿ ಒಳಗೆ ವಿಡಿಯೋ ಮಾಡಿ ಕಳಿಸಿದಾಗ ನಿಮ್ಮ ಇಲ್ಲಿ ಅವ್ರ ಮ್ಯಾನೇಜರ್ ಸರ್ ಅಂದ್ರು ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಡ್ಸ್ನಪ್ಪ ಬಾ ಅಂತ ವಿಸಿಟ್ ಕೊಟ್ಟ ಮೇಲೆ ನಾನು ಖುಷಿಯಿಂದ ಬಂದು ತೋರ್ಸ್ಕೊಂಡು ಹೋಗಿನಿ ಸರ್. 15 ದಿನದೊಳಗಲ್ಲ ಸರ್ ನಾವು ಇಂಜೆಕ್ಷನ್ ಕೊಟ್ಟರು ಸರ್. ಅವತ್ತೇ ನಡೆದಾಡಿನಿ ಸರ್. ಅವತ್ತೇ ನಡೆದಾಡಿ? ಹಾಂ ಸರ್. ಓಕೆ. ನಾನು ಬರುವಾಗ ಒಬ್ರು ಹಿಡ್ಕೊಂಡು ಬಂದಿದ್ದೆ ನಾನು, ಬಟ್ ಹೋಗುವಾಗ ನಾನು ಒಬ್ಬನೇ ನಡ್ಕೊಂಡಿದ್ದೀನಿ ಸರ್. ಓಕೆ. ಈಗ ನಾನು ಮೊನ್ನೆ ಹೋಗಿ 2ನೇ ದಿನಕ್ಕೆ 1.5 ಕಿಲೋಮೀಟರ್ ನಡೆದೀನಿ ಸರ್ ಊರಲ್ಲಿ. ಹಾಂ ಸರ್. ಗ್ರೇಟ್. ಅದು ನಿಮಗೆ ಕೇಳ್ಬೇಕು, ನಡಿಬಾರ್ದು ಗೊತ್ತಿಲ್ಲ. ನಡೆದ್ರೆ ಒಳ್ಳೇದೇ. ನಡಿಬೇಕು ಗೊತ್ತು. ಆದ್ರೂ ನಾನು ನಡೆದೀನಿ ಸರ್. ಅದು ಇನ್ನೂ ಸ್ವಲ್ಪ ಅದ ಸರ್, ಅಷ್ಟೇನು ಅವಾಗಷ್ಟು ಈಗ ಬಹಳ ಏನು ಇದಿಲ್ಲ ಸರ್. ಮತ್ತು ಸ್ವಲ್ಪ ವೇಟು ಗೀಟು ಲಾಸ್ ಆಗಿದೆ. ನನಗೆ ಖುಷಿ ಅದ ಸರ್. ಬಟ್ ನಿಮ್ಗೆ ನೋಡೋದೇ ಒಂದು ಸೌಭಾಗ್ಯ ಆಗಿತ್ತು ಸರ್. ನಿಜವಾಗ್ಲೂ ಆ ಕಡೆ ಭಾಳ ಇದು ನೋವು ಅದ ಸರ್. ನಾನು LIC ಏಜೆಂಟ್ ಸರ್. ಭಾಳ ಹಳ್ಳಿಗಳು ತಿರುಗಾಡ್ತಿದ್ದೆ, ನೋವು ಜಾಸ್ತಿ ಇದೆ. ನನಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ರು ಎಲ್ಲರೂ. ಅಂದ್ರೆ ವಾಸಿ ಆಗಲ್ಲ ಅಂತ? ವಾಸಿನೇ ಆಗೋದಿಲ್ಲ ಅಂತ ಹೇಳಿದ್ದಾರೆ ಸರ್. 99 ಆಗೋದಿಲ್ಲಪ್ಪ, ಮೆಡಿಸಿನ್ ಇದು ಕಂಟ್ರೋಲ್ ಆಗ ಅಷ್ಟೇ ಮೇಂಟೈನ್ ಆಗ್ತದೆ. ಬಟ್ ಇದು ಲೈಫ್ ಲಾಂಗ್ ಮೆಡಿಸಿನ್ ತಗೊಂತಿರ್ಬೇಕು, ಬಟ್ ಕಾಯಿಲೆ ಮೇಂಟೈನ್ ಆಗುತ್ತೆ, ವಾಸಿ ಆಗಲ್ಲ, ನೋವು ಹಂಗೆ ಇರುತ್ತೆ ಅಂತ. ನೋವು ಹಂಗೆ ಆಗಿರುತ್ತೆ. ಮತ್ತು ಮಂಡಿ ಒಳಗೆ ನಮ್ಮ ಮಿರಾಜ್ ಹೋಗಿ ತೋರ್ಸ ಸರ್, ಅವ್ರು ಆಪರೇಷನ್ ಮಾಡ್ಲೇಬೇಕಂತ ಹೇಳಿದ್ರು ಸರ್. ನಮ್ಮ ಮನ್ಯಾಗ ಎಲ್ಲರೂ ಹೇಳಿದ್ರು, ಎಲ್ಲರೂ ಆಗ್ಯದ ನಿಂತೆಂತ ಜಡ್ ಇದು ಮಾಡ್ಕೊಂಡ್ಬಿಡಲ್ಲ, ಏನ್ ಈಜಿ ಅದ ಅಂತಂದ್ರೆ. ನಿಮ್ಮಂತ ಹಿರಿಯರೊಬ್ರು ಕೇಳಿದ್ರು, ಅವರು ಡಾಕ್ಟರ್ RMP ಡಾಕ್ಟರ್, ಸ್ವಲ್ಪ ಸಾದಾ ಡಾಕ್ಟರ್ ಇದ್ರು. ಮಾಡ್ಕೊಂಡ್ರೆ ಲೈಫ್ ನಿನ್ ಚಲೋ ಅದ, ಸಣ್ಣ ವಯಸ್ಸದ, ಯೋಗಾಸನ ಪ್ರಾಣಾಯಾಮ ಮಾಡೋದು. ಮುಂದೆ ಒಬ್ರು ಯಾರೋ ಗುರು ಭೇಟಿ ಆಗ್ತಾರೆ. ಬಟ್ ಅವಾಗ ನೀವು ಆರಾಮ ಅಯ್ಯ ಆಗ್ತದೆ ಅಂತ ಹೇಳಿದ್ಮೇಲೆ ಅವ್ರು ಹೇಳಿದ್ಮೇಲೆ ಅದೇ ಒಂದು ನಂಬಿಕೆ ಮೇಲೆ ನಾವು ಒಟ್ಟ ಆಪರೇಷನ್ ಯಾರು ಹೇಳಿದ್ರು ಮಾಡ್ಕೊಂಡು ನಾನು ನಾನೇ ಅನುಭವಿಸ್ಕೊಂಡಿನಿ, ಇನ್ನೊಬ್ರಿಗೆ ಹೇಳ್ಕೊಂಡಿಲ್ಲ ಸರ್. ನಮ್ಮ ಫ್ಯಾಮಿಲಿ ಒಳಗಾಯ್ತು, ಫ್ರೆಂಡ್ ಸರ್ಕಲ್ ಆಯ್ತು, ಎಲ್ಲ ನಮ್ಮ ಆಫೀಸ್ ಸ್ಟಾಫ್ ಅಂತಿದ್ರು, ನೀನು ಎಂತಿಂತ ಜಡ್ಗಳು ಕಡಿಮೆ ಆಗ್ತದೆ, ನಿಂದು ಒಂದು ಮೊಳಕಾಲು ನೋವು ಕಡಿಮೆ ಆಗಲಾಗಿದಲ್ಲ ಅಂತ ಅಂತಿದ್ರು. ಬಟ್ ಅದು ಯಾವಾಗೋ ಆಗ್ತದಂತ ನನ್ನ ಆತ್ಮವಿಶ್ವಾಸ 100 ದೇವ್ರ ಸರ್ಚ್ ಗೊತ್ತಿತ್ತು ಸರ್. ಬಟ್ ನಿಮ್ಮ ವಿಡಿಯೋ ನೋಡಿ ದಿನಾನು
3GB ಡಾಟಾ ಹಾಕೊಂಡು ನಿಮ್ಮದೇ ಏನಾರು ಅಪ್ಡೇಟ್ ಬರ್ತದನ್ನ ಸರ್ ಬರ್ತದಂತ ನೋಡ್ತಾನೆ ಇರ್ತೀನಿ ಸರ್. ಓಕೆ ಸ್ಟೇಟಸ್ ಇಡೋದು ಆಮೇಲೆ ಯೂಟ್ಯೂಬ್ ಒಳಗೆ ಎವ್ರಿ ಒಂದೊಂದ್ಸಲ ಅಲ್ಲ 2 ಸಲ ರಿಮೈಂಡ್ ಮಾಡಿ ನೋಡ್ಕೊಂಡಿದ್ದೀನಿ ಸರ್. ಓಕೆ ಓಕೆ ನನ್ನಂತ ಜಡ್ಡುಗಳ ಒಂದು 3-4 ಬಂದಿಲ್ಲ ಆರಾಮಾಗಲ್ಲ, ನಮಗೂ ಆರಾಮಾಗಂತ ಧೈರ್ಯ ಹಂಗಾಗಿ ಈಗ ಇಲ್ಲಿ ಬಂದು. ಓಕೆ ಯಾವ್ಯಾವ ಜಾಯಿಂಟ್ ಪೇನ್ ಇತ್ತು ಸರ್ ನಿಮಗೆ? ನಾನು ಫಸ್ಟಿಗೆ 2 ಮೊಳಕಲ್ಲಿತ್ತು ಸರ್. ಓಕೆ ಆಮೇಲೆ ಇಲ್ಲಿ 2 ಬೆಳ್ಗುಡು. ಓಕೆ ಓಕೆ ಆಮೇಲೆ ಇಲ್ಲಿತ್ತು ಸರ್. ಶೋಲ್ಡರ್ ಜಾಯಿಂಟ್. ಹಾಂ ಒಳಗೆ ಇಲ್ಲಿ ಇತ್ತು ಸರ್. ಆ್ಯಂಕಲ್ ಜಾಯಿಂಟ್. ಓಕೆ ಈಗೆಲ್ಲ ನೀವು ಆರಾಮಾಗಿದೆ ಸರ್. ಓಕೆ ಈಗ ಎಲ್ಲ ಆರಾಮಾಗಿದೆ. 50% ಹೆಚ್ಚೇ ಅನ್ಸೋದು ಸರ್. ಹಾಂ ನಾನು ವಿಡಿಯೋದಲ್ಲಿ ನಿಮ್ಗೆ ನೋಡಿ ತೋರಿಸಿ ಕಳಿಸಿ ಅದು ನನಗೆ. ಹಾಂ ಅದು ನೀವು ನೋಡಿದ್ರೆ ನಿಮಗೆ ನನಗೆ ಆಶ್ಚರ್ಯ ಅನ್ನಿಸ್ತದೆ. ಹಾಂ ಮಲ್ಕೊಂಡಿದ್ದು ಹೇಳಿಕ್ಕಾಗಿಲ್ಲ ಸರ್. ಹಾಂ ಹಾಂ ಎದ್ದು ನಿಂದಲಕ್ಕಾಗಿಲ್ಲ. ಓಕೆ. ಈಗ ಒಬ್ಬನೇ 1.5 ಕಿಲೋಮೀಟರ್ ಆರಾಮ್ಸೆ ನಡೀತದೆ. ಆದ್ರೆ ಒಂದು ಸ್ವಲ್ಪ ಜೋಲಿ ಹೋಗ್ತದೆ ಸರ್. ವೀಕ್ ಆಗ್ಯದ ಅಂತ ಹೇಳ್ಬೋದು. ಅದು ಬಾಡಿ ಇಷ್ಟು ದಿನ ಯೂಸ್ ಆಗಿಲ್ಲಲ್ಲ, ಹಾಂ ಅದಕ್ಕೆ ಸ್ವಲ್ಪ ಜೋಲಿ ಹೋಗ್ತದೆ. ಸುಸ್ತು ಅದೆಲ್ಲ ವೀಕ್ನೆಸ್ ಅದೇ ಇರುತ್ತೆ. ಓಕೆ ನಿದ್ದೆ ಗೀತೆಲ್ಲ ಆರಾಮ ಮಾಡ್ತದೆ. ನಿದ್ದೆ ಆರಾಮ ಬರ್ತಾಯಿದೆ, ಮೋಷನ್ ಕರೆಕ್ಟ್ ಆಗುತ್ತೆ, ಹಸಿವು ಕರೆಕ್ಟ್ ಆಗುತ್ತೆ. ಈಗ ಆಗಲಿಕ್ಕೆ ಓಕೆ 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 ಅದಕ್ಕೆ ನಿಮ್ಮದು ಒಟ್ಟು ಭೇಟಿ ಆಗ್ಬೇಕಂತ ಆಸೆಯಿಂದ ಅಲ್ಲಿಂದ ಬಂದಿದ್ದೀನಿ ಸರ್. ಓಕೆ ಸರ್. ಓಕೆ ಥ್ಯಾಂಕ್ ಯು ಸರ್. ಸರ್ ನಿಮಗೆ ಮೇನ್ಲಿ ಈ ನೋವುಗಳೆಲ್ಲ ಸ್ಟಾರ್ಟಾಗಿ ಎಷ್ಟು ವರ್ಷ ಆಯಿತು? ನನಗೆ ಸುಮಾರು 8-10 ವರ್ಷ ಆಯ್ತು ಸರ್. 8 ವರ್ಷದಿಂದ. ಈ ಕಡೆ 2018 ಒಂದ್ಸಲ ಒಂದೂವರೆ ವರ್ಷ ಮಲ್ಕೊಂಡಿದ್ದೀನಿ ಸರ್. ಹಾಂ 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 ಆಮೇಲೆ ಸ್ವಲ್ಪ ಕಡಿಮೆ ಆಯ್ತು. ಮತ್ತು 19-20 ಒಳಗೆ ಪೇನ್ ಆಯ್ತು ಸರ್. ಹಾಂ ಅದು 2 ವರ್ಷಕ್ಕೆ ಒಂದ್ಸಲ ನನ್ನ ಪೇನ್ ಬರ್ತಾನೆ ಇತ್ತು ಸರ್. ಹಾಂ ಆದ್ರೆ ಈ 6 ತಿಂಗಳು ಸಿಕ್ಕಾಪಟ್ಟೆ ಪೇನ್. ಸಿವಿಯರ್ ಪೇನ್ ಆಯಿತು. ಸಿವಿಯರ್ ಅಂದ್ರೆ ಇವೆಲ್ಲ ಮೊದಲು ಆಸ್ಕೇಡಿಯ ಥರ ಆಯಿತು. ಹಾಂ ಸರ್. ಆಸಿನ ಹಿಡ್ಕೊಂಡು ಸರ್ 8 ತಿಂಗಳು ಮನೆಗೆ ಮಲ್ಕೊಂಡು ಸರ್. ಹಾಂ 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 ವರ್ಕಿಗೆ ಹೋಗಿ ಸರ್. ಓಕೆ ಎಲ್ಲರೂ ಅಂತ ನಾನು ಯಾರಿಗೆ ಹೇಳ್ಕೊಂಡಿಲ್ಲ. ವೆಹಿಕಲ್ ಮೇಲೆ ತಿರುಗಾಡೋದು ಆರಾಮ್ ತಿರುಗಾಡ್ತೀನಿ ಸರ್. ಹಾಂ ಹಾಂ ನಡೀದಂದ್ರೆ ಆಗೋದಿಲ್ಲ ಸರ್. ಹಾಂ ಒಂದು ಹೆಜ್ಜೆನೂ ಮುಂದ್ಗಡಕ್ಕಾಗ್ತದೆ. ಓಕೆ ಅಷ್ಟು ನೋವು ಸರ್. ಓಕೆ ಆದರೆ ಈಗೆಲ್ಲ ನನಗೆ ನೀವು ಹೇಳೋದ್ರ ಪ್ರಕಾರ ಬ್ಯಾಟ್ ಎಲ್ಲ ಪಾರ್ಟ್ ಮಾಡಿದ್ದೀನಿ, ಮೆಡಿಸಿನ್ ತೊಗೊಂಡಿದ್ದೀನಿ. ಹ್ಞೂ ಬಟ್ ಮೆಡಿಸಿನ್ ತೊಗೊಂಡಿಸಲು ಆಗ್ಯದ ಗೊತ್ತಿಲ್ಲ, ಹೆಂಗೆ ಗೊತ್ತಿಲ್ಲ. ಬಟ್ ನನಗೆ ಮಾತ್ರ ಆರಾಮ. ಮೆಡಿಸಿನ್ನು ಪಥ್ಯ ಎಲ್ಲನೂ. ಮೆಡಿಸಿನ್ನು ಪಥ್ಯ ಎಲ್ಲನೂ. ಪಥ್ಯ ಬಿಡಕ್ಕೆ ಹೋಗ್ಬೇಡಿ. ನೀವೇ ಸ್ವಇಚ್ಛೆಯಿಂದ ಮಾಡೋಕ್ಕೆ ಹಾಕಿ ಮಾಡಿದ್ದೀರಾ, ಅದು ಚೆನ್ನಾಗಿ ಆಗ್ತಾಯಿದೆ. ಮಾಡೀನಿ ಸರ್. ಹಾಂ ಒಂದ್ಸರಿ ಮಲ್ಕೊಂಡು ಆ ಕಡೆ ಈ ಕಡೆ ಮಲ್ಕೊಂಡು ತೋರಿಸಿ ಒಂದ್ಸರಿ. ಎಡಗಡೆ ತಿರ್ಕೊಳ್ಳಿ. ಹಾಂ ಸೂಪರ್. ಬಲಗಡೆ ತಿರ್ಕೊಳ್ಳಿ. ಎಷ್ಟು ಫಾಸ್ಟಾಗಿ ಮಾಡ್ತಿದ್ರಲ್ಲ ಸರ್ ವಿಡಿಯೋದಲ್ಲೇ, ಅಷ್ಟು ತುಂಬ ಸ್ಲೋ ಇದೆ. ಹಾಂ 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 ಬೇಕಾದ್ರೆ ಹಿಂಗೆ ಕಾಲು ಎತ್ತಿ ನೋಡಿ ಸರ್. ಹಾಂ ಓಕೆ. ಕಾಲು ಮಡ್ಚಿ, 2 ಮಡ್ಚಿ ಬರ್ತಾ. ಸೊಂಟ ಎತ್ತಿ, ಸೊಂಟ ಎತ್ತಿ. ಓಕೆ. ಓ ಸೂಪರ್. ಓಕೆ ಸರ್, ಕೂತ್ಕೊಳ್ಳಿ ಸರ್. ಅದು ಮಂಡಿ ಇನ್ನೂ ಫೋಲ್ಡ್ ಆಗುತ್ತೆ. ಇನ್ನೂ ಸ್ವಲ್ಪ ಹಾಂ ಫೋಲ್ಡ್ ಆಗುತ್ತೆ. ಇನ್ನೂ ಒಂದೇ ಸರಿ ಇಂಜೆಕ್ಷನ್ ಕೊಟ್ಟಿರೋದು. ಇವತ್ತು 2ನೇ ರೋಸ್ ಕೊಡ್ತೀನಿ, ಮತ್ತು ನೆಕ್ಸ್ಟ್ 1 ಮಂತ್ ಆದಮೇಲೆ ಕೊಡ್ತೀನಿ. ಆ ಜೆಲ್ ಇಂಜೆಕ್ಷನ್ ಇದೆ, ಜೆಲ್ ಇಂಜೆಕ್ಷನ್ ಕೊಟ್ಬಿಟ್ರೆ ಅದು ಕಂಪ್ಲೀಟ್ ಡ್ರೈ ಆಗಿದೆ ಇವಾಗ, ಅದು ಫ್ರೀ ಆಗಿಬಿಡುತ್ತೆ. ಅದು ಖಾಲಿ ಆಗ್ಯದ. ಹಾಂ ಅದೇ ಅದೇ ನಿನಗೆ ಲೈಫ್ ಲಾಂಗ್ ಬರುವುದೇ ಇಲ್ಲ. ಹಾಂ ನಾವು ಒಂದ್ಸಲ 2 ವೀಲರ್ ಮೇಲೆ ಬಿದ್ದಾಗ ಸರ್, ಅದು ಬಿಜಾಪುರ ಡಾಕ್ಟ್ರು ಒಂದು ನೀರು ತೆಗೆದ್ರು ಸರ್. ಹಾಂ 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 ತೆಗೆದ ಮೇಲೆ ಅದು 1 ವರ್ಷ ಆರಾಮಿದ್ದೆ ಸರ್. ಆಮೇಲೆ ಅದು ಪೂರ್ತಿ ಬೇಕಾಗಿ ಹಂಗೇನಿಲ್ಲ. ಸೈನೋವಿಯಲ್ ಫ್ಲೂಯಿಡ್ ಬರುತ್ತೆ, ಅದು ಸೈನೋವಿಯಲ್ ಮೆಂಬ್ರೇನ್ ಇದೆ, ಉತ್ಪತ್ತಿ ಆಗುತ್ತೆ, ಬರುತ್ತೆ. ಅದು ಬರಲ್ಲ ಅಂತ ಹೇಳೋಕ್ಕೆ ಯಾರು ಏನು ಇಲ್ಲಿ ಸರ್ಟಿಫಿಕೇಷನ್ ಕೊಡೋದಕ್ಕೆ ಯಾರೇನು ಅಂತ ಇದೆಲ್ಲ. ಅದು ಬರುತ್ತೆ, ಅದು ಇರೋ ವಿಜ್ಞಾನನೇ ಬೇರೆ. ಅದು ಹೆಂಗೆ ಬರುತ್ತೆ ಅಂತ ಎಷ್ಟೋ ಸಾವಿರಾರು ಜನಕ್ಕೆ ಬಂದಿದೆ, ಒಬ್ಬರಿಗೆ ಅಂತಲ್ಲ, ಎಷ್ಟೋ ಸಾವಿರಾರು ಜನಕ್ಕೆ ಬರುತ್ತೆ. ಅದು ಉತ್ಪತ್ತಿ ಆಗುತ್ತೆ, ನಾರ್ಮಲ್ಲೂ ಆಗುತ್ತೆ. ನಮ್ಮ ಪೇಷಂಟ್ಸ್ಗಳು ಕೆಲವರು ಬಂದರೆ ಮಂಡಿನೇ ಮಡ್ಚಕ್ಕೆ ಬರ್ತಾ ಇರಲ್ಲ, ಮತ್ತು ಮಡ್ಚಿರೋ ಮಂಡಿ ಉದ್ದನೂ ಮಾಡೋಕ್ಕೆ ಬರ್ತಾರಲ್ಲ, ಹಂಗಿರ್ತಾರೆ. ಸೊ ಅದು ಹಂಗೆ ನಾರ್ಮಲ್ ಆಗುತ್ತೆ ಅಂತ ಅಂದ್ರೆ ಅರ್ಥ ಅದು ಆ ಲೆವೆಲಿಗೆ ಬರ್ತಾ ಇದೆಯಾ. ನೀವು ಲಾಸ್ಟ್ ಹೋಗೋಷ್ಟೊತ್ತಿಗೆ ನೀವು ಕಂಪ್ಲೀಟಾಗಿ ಮಡ್ಚ್ಕೊಬೋದು. ಆಮೇಲೆ ಕೆಳಗಡೆ ಕುತ್ಕೊಂಡ್ಬಿಟ್ಟು ಎದ್ದೇಳ್ಬೋದು, ಕುಕ್ಕರ್ಗೆಲ್ಲಾಗೂ ಕಂಪ್ಲೀಟಾಗಿ ಕುತ್ಕೋಬೋದು, ಅದೇನು ತೊಂದರೆ ಇಲ್ಲ. ಸ್ಟಿರಾಯ್ಡ್ ತೊಗೊಬೇಡಿ. ಸ್ಟಿರಾಯ್ಡು ತೊಗೊಂಡ್ರೆ ಏನಾಗುತ್ತೆ, ಜಾಯಿಂಟ್ಸ್ ಎಲ್ಲ ಸಿಕ್ಕಾಬಟ್ಟೆ ಇನ್ನೂ ಒಳಗಡೆ ಊದ್ಕೊಳ್ತದೆ, ಮತ್ತು ಮೂಮೆಂಟ್ ಎಲ್ಲ ಆ ಮೊಮೆಂಟ್ ಒಂದು 2 ದಿನ 3 ದಿನ ಕಮ್ಮಿ ಇರುತ್ತೆ, ಆಮೇಲೆ ಮತ್ತೆ ಬೇರೆ ಪ್ರಾಬ್ಲಮ್ಗಳಾಗ್ತವೆ. ಹಾಂ 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 ಅದು ರಕ್ತ ಸಂಚಲನ ಚೆನ್ನಾಗಾದರೆ ಬಂದೇ ಬರುತ್ತೆ ಅದು. ಓಕೆ ಓಕೆ. ಸೊ ಇನ್ಮೇಲೆ ಕೆಲಸಕ್ಕೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಇವಾಗ ಹೋಗ್ತಾ ಇದ್ರಲ್ವಾ? ಓಕೆ. ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಏನು ಹೇಳ್ತೀನಿ ಇಷ್ಟಪಡ್ತೀನಿ ಸರ್? ತುಂಬ ಸರ್, ನನಗಂತೂ 100% ಪ್ರಾಮಾಣಿಕತೆವಾಗಿ ಹೇಳ್ತೀನಿ ಸರ್. ನಿಮ್ಮಂಥ ಡಾಕ್ಟ್ರು ಇಲ್ಲಿ ಈ ಭಾಗದಾಗ ಅದಾರ ಅಂದ್ರೆ, ಕರ್ನಾಟಕದಾಗ ಅದಾರ ಅಂದ್ರೆ ನನಗೆ ಭಾಳ ಖುಷಿ ಸರ್. ಎಲ್ಲಿ ಬೇಕಾದ್ರೆ ಸರ್ ಹಿಮಾಲಯ ಪರ್ವತಕ್ಕೆ ಹೋಗ್ಬೇಕು ಮಾಡಿ ಸರ್. ಅದಾರು ಸರ್ ಬಾಬಾ ರಾಮದೇವ್ ಅಲ್ಲೇ ಹೋಗಿ ಅಡ್ಮಿಟ್ ಇರ್ಬೇಕಂತ ವಿಚಾರ ಸರ್ ಮೊದಲು ಸರ್. ಬಟ್ ಅದು ಇಲ್ಲೇ ಸಿಕ್ಕಾರ ಅಂದ್ರೆ ಭಾಳ ಖುಷಿಯಾಗಿ ಸರ್. ದಯವಾಡಿ ಎಲ್ಲರೂ ಆಪರೇಷನ್ ಮಾಡ್ಕೋಬೇಡ್ರಿ. ನಾನು ವಿಡಿಯೋಗಳು ನೋಡೇ ಬಂದಿದ್ದೀನಿ, ನೀವು ಕೂಡ ವಿಡಿಯೋ ನೋಡ್ರಿ. ಇಂಥ ನೋವು ಪೇಷಂಟ್ ಎಲ್ಲಿ ಆಪರೇಷನ್ ಮಾಡ್ಕೋಬೇಡ್ರಿ, ಸೀದಾ ಸರ್ ಬಳಿ ಬಂದ್ರೆ 100% ಆರಾಮ. ನನಗೆ ಆತ್ಮವಿಶ್ವಾಸ ಸರ್. ಇನ್ನೂ ಚೆನ್ನಾಗುತ್ತೆ ನಿಮ್ಮದು. ಯಾಕಂದರೆ ಟ್ರೀಟ್ಮೆಂಟ್ ಲೈನ್ ಸಿಗಬೇಕು ಒಂದು ಪೇಷಂಟ್ಗೆ. ಟ್ರೀಟ್ಮೆಂಟ್ ಲೈನ್ ಸಿಗೋದು ನಮ್ಮಲ್ಲಿ ಟ್ರೀಟ್ಮೆಂಟ್ ಕೊಡೋರಿಗೆ
95% ಜನಕ್ಕೆ ಇಮಿಡಿಯೇಟಾಗಿ ಫಸ್ಟ್ ಡೇನೇ ಟ್ರೀಟ್ಮೆಂಟ್ ಲೈನ್ ಸಿಕ್ಬಿಡುತ್ತೆ. ಯಾಕಂದರೆ ಎಲ್ಲರಿಗೂ ಒಂದೇ ರೂಟ್ ಕಾಜ್ ಇರುತ್ತೆ. ಇನ್ನು 5% ಜನಕ್ಕೆ ಸಿಗಲ್ಲ. ನಿಮ್ಮ ಟ್ರೀಟ್ಮೆಂಟ್ ಲೈನ್ ಸಿಕ್ಕು ಇಷ್ಟು ಕಡಿಮೆ ಆಯಿತು ಅಂದರೆ ಇನ್ನು ಇದೇ ಡೈರೆಕ್ಷನ್ ಇನ್ನೊಂದು ಸ್ವಲ್ಪ ಹೋಯ್ತು ಅಂದರೆ ಇನ್ನೊಂದು ಒಂದು ಸರಿ 2 ಸರಿ ಟ್ರೀಟ್ಮೆಂಟ್ ಇವತ್ತು 2 ಟೈಮ್ ಇವತ್ತು ಇನ್ನು ಕೊಟ್ಟಿಲ್ಲ, ಇನ್ನು ಕೊಡಬೇಕು. ಒಂದೇ ಸರಿನೇ ಟ್ರೀಟ್ಮೆಂಟ್ ಆಗಿರೋದು ನಿಮ್ಮ ಬಾಡಿಗೆ. ಇವತ್ತು ಒಂದು ಸರಿ ಕೊಟ್ಟರೆ ಮಂಡಿ ಇನ್ನೂ ಫ್ಲೆಕ್ಸ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಕೊಟ್ಬಿಟ್ರೆ ಕಂಪ್ಲೀಟಾಗಿ 0 ಡಿಗ್ರಿನೂ ಆಗುತ್ತೆ, ಈ ಕಡೆ ನೆಟ್ಟಿಗೆ 180 ಡಿಗ್ರಿನೂ ಆಗುತ್ತೆ, ಕಂಪ್ಲೀಟಾಗಿ ಆಗುತ್ತೆ. ಏನು ವರಿ ಮಾಡಿ. ಸಂತೋಷ ಸರ್, ಭಾಳ ಖುಷಿ ಇದೆ. ಎಲ್ಲರೂ ನಮ್ಮ ಕಡೆ ಭಾಗ ಉತ್ತರ ಕನ್ನಡದಾಗ ಸರ್ ಸಿಕ್ಕಾಪಟ್ಟೆ ಜನ ಸರ್. ನಾನು ಎಲ್ಲ ಸೆಂಟರ್ ಸರ್ ತಳಿ ತಿರುಗಾಡ್ತೀವಿ. ನಾನು ಆರಾಮ ಮಾಡ್ಕೊಂಡ್ಮೇಲೆ ನಾ ಸ್ವಂತ ಖರ್ಚಾಗೂ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಸರ್, ಹೇಳ್ಬೇಕಾರೆ ಸರ್. ಯಾಕಂದ್ರೆ ಅದು ಆ ಪೇನ್ ಏನಾದ ಅನ್ನೋದು ನನಗೆ ಗೊತ್ತು. ಹೌದು ಸರ್, ಸಫರ್ ಮಾಡೋಕ್ಕಾಗಲ್ಲ. ಕಣ್ಣ ನೀರು ಹೋಗ್ತದೆ ಸರ್. ಹೌದು ನೋವು ಸರ್, ಅಳ್ತೀವಿ ಸರ್. ನಮ್ಮ ಮನೆ ಫ್ಯಾಮಿಲಿಯವ್ರು ಗೊತ್ತಾವ್ರಂತ ತಗೊಂಡು ಹೊರಗಡೆ ಹೋಗ್ತೀವಿ ಸರ್. ಮೇಲೆ ನೋಡೋದಕ್ಕೆ ಏನು ಜ್ವರ ಬಂದಿಲ್ಲ, ಚಳಿ ಬಂದಿಲ್ಲ, ಆರಾಮಾಗಿದ್ದಾರಪ್ಪ ಮನುಷ್ಯ ಅನ್ನೋ ಥರ ಇರ್ತಾರೆ. ಬಟ್ ಒಳಗಡೆ ಇರೋ ನೋವು ಇನ್ನೊಬ್ರು ಅನುಭವಿಸೋ ಕಾಲ ಗೊತ್ತಾಗೋದಿಲ್ಲ ಅವ್ರಿಗೆ. ಸರ್ ನಮ್ಮ ಮದುವೆ 8 ವರ್ಷ ಆಯ್ತು. ಯಾವ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಸರ್, ಯಾವ ಒಳ್ಳೆ ದೇವಸ್ಥಾನಕ್ಕೆ ಹೋಗಿಲ್ಲ. ನಮ್ಮ ನೋವು ನಮಗೆ ಗೊತ್ತಾ, ಫ್ಯಾಮಿಲಿ ಅವ್ರಿಗೆ ಗೊತ್ತಾಗಲ್ಲ ಆಗಬಾರಂತ ತಗೊಂಡು ನಾನು ಸುಮ್ಮನೆ ಖುಷಿಯಾಗಿ ಹೊರಗೆ ಹೋಗ್ತಿದ್ದೆ ಸರ್. ಹೋಗಿ ಕಣ್ಣೀರು ಹಾಕಿ ಮತ್ತೆ ವಾಪಸ್. ಆದ್ರೆ ಇವಾಗ ಮಾತ್ರ ಖುಷಿಯಿಂದ ಹೇಳ್ತೀವಿ ಸರ್, ಆರಾಮಾಗಿದೆ ಸರ್. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.